ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೃಷ್ಣ ಸಿರಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತ, ಪೂಜೆಯ ವಿಧಾನ, ನಿಯಮ, ಮಹತ್ವದ ಬಗ್ಗೆ ತಿಳಿಯೋಣ. ವರಮಹಾಲಕ್ಷ್ಮಿ ಹಬ್ಬದ ರೂಲ್ಸ್, ನಿಯಮಗಳು. ಭಕ್ತರು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. ಈ 2024 ವರಲಕ್ಷ್ಮಿ ವ್ರತದ ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಯಾವುದು, ವಿಧಿವಿಧಾನಗಳು ಯಾವುವು, ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ನಾವು ಇವಾಗ ನೋಡೋಣ. ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ವರಲಕ್ಷ್ಮಿ ವ್ರತವು ಅತ್ಯಂತ ಮಂಗಳಕರವಾದಂತಹ ದಿನವಾಗಿದೆ. ವರಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಮತ್ತು ಗೌರವಿಸಲು ಈ ದಿನ ಭಕ್ತರು ವಿಶೇಷ ಪೂಜೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 16ರಂದು ಇವತ್ತಿನ ದಿನದಂದು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಹೆಚ್ಚಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದಂತಹ ಲಕ್ಷ್ಮೀ ದೇವಿಯ ಅವತಾರಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲು ಈ ದಿನ ಪ್ರಮುಖ ದಿನವಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಕ್ಷೀರಸಾಗರದಿಂದ ಜನಿಸಿದಂತಹ ವರಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವಂತಹ ನಂಬಿಕೆ ಇದೆ. ಈಗ ನಾವು ವರಮಹಾಲಕ್ಷ್ಮಿಯ 2024 ಶುಭ ಮುಹೂರ್ತ ಯಾವುದು ಅನ್ನೋದನ್ನು ನಾವು ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ 2024 ದಿನಾಂಕ ಆಗಸ್ಟ್ 16ರಂದು ಶುಕ್ರವಾರ, ಅಂದರೆ ಇವತ್ತಿನ ದಿನದಂದು ನಮಗೆ ಸಿಂಹ ಲಗ್ನ ಪೂಜೆಯ ಮುಹೂರ್ತ, ಅಂದರೆ ಮಾರ್ನಿಂಗ್ ಟೈಮ್ 5:57 ಬೆಳಗ್ಗೆ 8:14 ಪೂಜೆಯ ಅವಧಿ 2 ಗಂಟೆಯಿಂದ 17 ನಿಮಿಷಗಳಿರ್ತದೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಯಾವಾಗ ಅಂದರೆ ಮಧ್ಯಾಹ್ನ 12:50ರಿಂದ 3:08 ಅಂದರೆ ಇದ್ರದ್ದು 2 ಗಂಟೆ 19 ನಿಮಿಷಗಳಿರ್ತವೆ. ನೆಕ್ಸ್ಟ್ ಕುಂಭಲಗ್ನ ಪೂಜೆ ಮುಹೂರ್ತ ಅಂದರೆ ಸಂಜೆ ಯಾವಾಗ ಮಾಡ್ಬೋದು ಅಂದರೆ 6:55ರಿಂದ ಸಂಜೆ 8:22 ಅಂದರೆ 1 ಗಂಟೆಯಿಂದ 27 ನಿಮಿಷಗಳವರೆಗೆ ಪೂಜೆಯ ಅವಧಿ ಇರುತ್ತೆ. ನೆಕ್ಸ್ಟ್ ವೃಷಭ ಲಗ್ನ ಪೂಜೆ ಮುಹೂರ್ತ ಮಧ್ಯರಾತ್ರಿ ಮುಹೂರ್ತ, ಇವತ್ತು ರಾತ್ರಿ 11:22ರಿಂದ ಆಗಸ್ಟ್ ನಾಳೆ 17ರಂದು ಮಧ್ಯರಾತ್ರಿ 1:18 ವಿಧಾನ ಇರುತ್ತೆ. ನೆಕ್ಸ್ಟ್ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಏನು ಅಂದರೆ, ವರಮಹಾಲಕ್ಷ್ಮಿ ವ್ರತವು ಧಾರ್ಮಿಕ ಮಹತ್ವವುಳ್ಳ ವ್ರತವಾಗಿದೆ. ಲಕ್ಷ್ಮೀ ದೇವಿಯನ್ನು ಗೌರವಿಸಲು, ಪೂಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ಆಚರಿಸುತ್ತಾರೆ. ಈ ಶುಭ ದಿನದಂದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದು ನಮ್ಮ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ಪವಿತ್ರ ದಿನದಂದು ಉಪವಾಸವನ್ನು ಆಚರಿಸುವಂತಹ ಮಹಿಳೆಯರು ಸಂಪತ್ತು, ಪ್ರೀತಿ, ಶಾಂತಿ, ಕೀರ್ತಿ, ಶಕ್ತಿ ಮತ್ತು 8 ಶಕ್ತಿಗಳನ್ನು ಪ್ರತಿನಿಧಿಸುವಂತಹ ಅಷ್ಟಲಕ್ಷ್ಮಿಯವರ ಆಶೀರ್ವಾದವನ್ನು ಪಡೆಯುತ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ನೋಡಿರುವಂತಹ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಯು ಆಯುರಾರೋಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ದೇವಿಯ ಕೃಪೆ ತಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ, ತಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ and share, subscribe my YouTube channel.